ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜೈ ಭೀಮ್ ಜೈ ಭೀಮ್. ಜೈ ಭೀಮ್ ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಹೇಳ, ಹೇಳ. ಜೈ ಭೀಮ್ ಜೈ ಭೀಮ್. ಜೈ ಭೀಮ್ ಜೈ ಭೀಮ್. ಜೈ ಭೀಮ್ ಜೈ ಭೀಮ್. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ನನ್ನ ಹೆಸರು ರಂಜಿತ್ ಅಂತ, ಸಮಾಜ ಸೇವಕರು. ಇಲ್ಲಿ 27ನೇ ತಾರೀಕು ಯೂತ್ ಕಾಂಗ್ರೆಸ್ ಅವರು ಏನು ಪ್ರತಿಭಟನೆ ಮಾಡಿದ್ರು, ಅವರು ಶೂವನ್ನು ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನಿಸಿದಾಗೆ ಅವ್ರ ಮುಂದೆ ಶೂಗಳನ್ನ ಹಾಕೊಂಡು ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಅದು ಯಾರ್ಯಾರು ಪದಾಧಿಕಾರಿಗಳಾಗಿದ್ದಾರೋ ಅವ್ರುಗಳು ಈ ಕೂಡಲೇ ನಾವು ಬಂದು ಇದನ್ನ ತಿಳಿದ ಮಟ್ಟಿಗೆ ತಹಸೀಲ್ದಾರ್ಗೂ ಮತ್ತು ಠಾಣಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈ ಕೂಡಲೇ ಈ ಕಾನೂನು ಕೈಗೊಂಡು ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ಕಾಂಗ್ರೆಸ್ ಅವರು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸರ್ಕಾರ ರಚನೆ ಮಾಡಿದಾರೋ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ಅವ್ರನ್ನ ಅವರ ಪೋಸ್ಟಿಂಗಿಂದ ಕಿತ್ತಾಕಬೇಕು. ಮತ್ತು ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಅವರು ಕ್ಷಮೆ ಕೇಳಬೇಕು. ನಮಗೆ ವಿಚಾರ ತಿಳಿದು ಬಂದಿತ್ತು ಶನಿವಾರ ಸಂಜೆ ನಾವು ಮೊಬೈಲಲ್ಲಿ ನೋಡಬೇಕಾದ್ರೆ ವಿಡಿಯೋ ಬಂದಿತ್ತು. ಆ ವಿಡಿಯೋದಲ್ಲಿ ನಾವು ಗಮನಿಸಿದಾಗ ಅವರು ಯಾವುದೋ BJP ಪಕ್ಷದ ಉದ್ದೇಶದಿಂದ ಯಾವುದೋ ದುರುದ್ದೇಶದಿಂದ ಅಥವಾ ಯಾವುದೋ ಒಂದು ವಿಚಾರವಾಗಿ ಅವರು ಹೋರಾಟವನ್ನು ಮಾಡಿರೋದನ್ನು ನಾವು ನೋಡಿದ್ವಿ. ಆದರೆ ಆ ವಿಡಿಯೋ ನೋಡ್ತಾ ನನಗೊಂದು ಅನಿಸಿತ್ತು ಏನಪ್ಪ ಅಂತಂದರೆ, ಅವರು ಶೂಗಳನ್ನ ಹಾಕೊಂಡು ಅಲ್ಲಿ ಮೇಲೆ ಹೋಗಿರುವಂಥದ್ದು ನಾನು ನೋಡಿದೆ ಮೊಬೈಲಲ್ಲಿ. ಆದರೆ ನಾನು ಅವ್ರಿಗೆ ಹೇಳೋದು ಬಯಸೋದೇನೆಂದರೆ, ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಎಲ್ಲರ ಮೇಲೆ ಯಾವುದೋ ಒಂದು ರೀತಿ ಹೋರಾಟ ಮಾಡೋ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆದರೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ಪರಿಜ್ಞಾನ ಅವ್ರಿಗಿರ್ಬೇಕು. ಅವರು ಇವರ ಹೆಸರು ಮುಖಾಂತರ ಹೋರಾಟ ಮಾಡೋದಲ್ಲ, ಮೊದಲು ಅವ್ರಿಗೆ ಮರ್ಯಾದೆನ ಕೊಟ್ಟು ಅವರ ಸಿದ್ಧಾಂತದ ಮೇಲೆ ಹೋರಾಟ ಮಾಡೋದನ್ನ ಯುವಕರು ಕಲಿಬೇಕು. ಯಾರ್ಯಾರಿದ್ದಾರೆ ಅಂತೀರಾ ಸರ್? ಅದರಲ್ಲಿ ಯೂತ್ ಕಾಂಗ್ರೆಸ್ ಇಂದ ಅವರು ದಿಲೀಪ್ ಗೌಡ ಅಂತ ಒಬ್ರು ಇದ್ದಾರೆ, ಮತ್ತೆ ಅರ್ಜುನ್, ಅವರು ಬಂದು ಬ್ಲಾಕ್ ಕಾಂಗ್ರೆಸ್ ಏನಾಗಿದ್ದಾರೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಮತ್ತೆ ಅರ್ಜುನ್ ಅಂತ ಒಬ್ರು ಇದ್ದಾರೆ, ಮತ್ತೆ ಶ್ರುತಿ ರಾಮಯ್ಯ ಅಂತಿದ್ದಾರೆ, ಮತ್ತೆ ಇನ್ನಿತರ ಅವ್ರ ಸ್ನೇಹಿತರು. ಅದೆಲ್ಲ ಪದಾಧಿಕಾರಿಗಳೇ ಶೂಗಳನ್ನ ಹಾಕೊಂಡಿದ್ದಾರೆ. ಪಾಪ ಅವ್ರ ಜೊತೆ ಬಂದಂತ ಎಷ್ಟೋ ಹುಡುಗರು ಪರಿಜ್ಞಾನತೆಯಿಂದ ಅವರು ಶೂಗಳನ್ನ ಬಿಟ್ಟು ಮೇಲೆ ಹೋಗಿದ್ದಾರೆ. ಆದ್ರೆ ಅವ್ರು ಏನು ಪದಾಧಿಕಾರಿಗಳು ಮುಖ್ಯ ಸ್ಥಾನಗಳಲ್ಲಿ ಇದಾರೋ ಅವ್ರುಗಳೇ ಶೂಗಳನ್ನ ಹಾಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳೋದು ಒಂದೇ, ಅವರು ಪರಿಜ್ಞಾನ ಉಳ್ಳವರಾಗಿದ್ರೆ, ಒಂದು ವೇಳೆ ವಿದ್ಯಾವಂತರಾಗಿದ್ರೆ ಅವರು ಇದನ್ನ ತಿದ್ದುಕೊಳ್ಬೇಕು. ಒಂದು ವೇಳೆ ತಿದ್ದುಕೊಳ್ಳಿಲ್ಲ ಅಂದ್ರೆ ಅವರು ಈ ಭಾರತದ ಪ್ರಜೆ ಆಗಲು ಯೋಗ್ಯರಲ್ಲ. ಸರ್, ಈಗ ನೀವು FIR ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ, ಈಗ ಅವ್ರೇನಾದ್ರೂ ಕ್ಷಮೆ ಕೇಳಿದ್ರೆ ನೀವು ಈ ವಿಷಯ ನಿಲ್ಲಿಸ್ತೀರಾ? ಅವ್ರ ಕ್ಷಮೆ ಎಂಥದ್ದು ಇರ್ತದೆ ಅನ್ನೋದ್ರ ಮೇಲೆ ನಾವು ಕ್ಷಮಿಸ್ತೀವಿ. ಅವರು ಕಾಟಾಚಾರಕ್ಕೋ ಅಥವಾ ಇನ್ನೊಂದಕ್ಕೋ ಅವ್ರು ಕ್ಷಮೆ ಕೇಳಿದ್ರೆ ಖಂಡಿತವಾಗ್ಲೂ ನಾವು ಬಿಡೋದಿಲ್ಲ. ನೀವು ಸ್ಟ್ಯಾಚ್ಯೂ ಹತ್ರನೇ ಬಂದು ಕ್ಷಮೆ ಕೇಳಬೇಕು. ಅವ್ರು ಇಲ್ಲೇ ಬಂದು ಕ್ಷಮೆ ಕೇಳಬೇಕು. ನನ್ನ ಹೆಸರು ಸಂತೋಷ್ ಗೌಡ ಅಂತ, ವಾರ್ಡ್ ನಂಬರ್ 5 ಪ್ರಧಾನ ಕಾರ್ಯದರ್ಶಿ ಇಟ್ಕೊಟ್ಟಿದ್ದಾರೆ BJPಲಿ. ಮೊನ್ನೆ ಇದು ಯೂತ್ ಕಾಂಗ್ರೆಸ್ ಇಂದ ಒಂದು ಪ್ರತಿಭಟನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ. ಅವ್ರು ಏನಂದ್ರೆ ಶೂ ಹಾಕೊಂಡು ಮೇಲೆ ನಿಂತ್ಕೊಂಡು ಒಂದು ಇದು ಮಾಡಿದ್ದಾರೆ. ಅವ್ರು ಮಾಡಿರೋದು ನಾವು ಖಂಡಿಸ್ತೀರಿ.